ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ ಸ್ಟೀಫನ್. ನಾನು ನನ್ನ ಚಾನಲ್ ಪವರ್ ಆನ್ ಡೇ ಟ್ರೇಡಿಂಗ್ ಗೆ ನಿಮ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನೊಂದು ಇಂಟ್ರಾಡೇ ಸ್ಟ್ರಾಟಜಿನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರಾಡೇ ಸ್ಟ್ರಾಟಜಿ ಇರ್ಬೋದು ಅಥವಾ ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ 3 ವಿಷಯ ಬೇಕಾಗುತ್ತೆ. ಮೊದಲನೇದು ಡೈರೆಕ್ಷನ್. ಸೊ ಡೈರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಗೊತ್ತಾಯ್ತು ಅಂದ್ರೆ ನಾವು ನಮ್ಮ ಒಂದು ಟ್ರೇಡಿಂಗ್ ಅನ್ನ ಒಂದು 90% ನಾವು ವಿನ್ನಿಂಗ್ ಅನ್ನ ಗೇನ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸೊ ಡೈರೆಕ್ಷನ್ ಇರೋದು ಎರಡು. ಒಂದು ಸೊ ಅಪ್ ಸೈಡ್ ಡೈರೆಕ್ಷನ್ ಮತ್ತೆ ಡೌನ್ ಸೈಡ್ ಡೈರೆಕ್ಷನ್. ಮತ್ತೊಂದು ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಸೊ ಅದು ಸೈಡ್ ವೇಸ್ ಆಗುತ್ತೆ. ಸೊ ಯಾವ ಕಡೆ ನಮಗೆ ಡೈರೆಕ್ಷನ್ ಹೋಗುತ್ತೆ ಅನ್ನೋದನ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಪ್ಲಸ್ ಅದ್ರ ಜೊತೆನಲ್ಲಿ ಸೈಡ್ ವೇಸ್ ಇತ್ತು. ಸೊ ಮಾರ್ಕೆಟ್ ಯಾವ ಕಡೆಗೂ ನಮಗೆ ಡೈರೆಕ್ಷನ್ ತಗೊಳ್ಳಿಲ್ಲ. ಸೊ ನಾವು ಅವಾಗ ನ್ಯೂಟ್ರಲ್ ಆಗಿರ್ಬೇಕು ಅನ್ನೋದನ್ನ ಸಮೇತ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಸೊ ವಿಡಿಯೋನ ಫಸ್ಟ್ ಇಂದ ಎಂಡ್ ವರೆಗೂ ನೋಡಿ. ಸೊ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ವಿಷಯನ ನೀವು ಮಿಸ್ ಮಾಡಿದ್ರೆ ಸೊ ಈ ಸ್ಟ್ರಾಟಜಿನ ನೀವು ಕಂಪ್ಲೀಟ್ ಆಗಿ ಟ್ರೇಡ್ ಮಾಡೋದಕ್ಕಾಗ್ಲಿ ಅಥವಾ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕಾಗ್ಲಿ ನಿಮಗೆ ಸಾಧ್ಯ ಆಗಲ್ಲ. ಸೊ ನಾನು ಆಫ್ಟರ್ ದಿಸ್ ಸ್ಟ್ರಾಟಜಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ನಿಮಗೆ ಇದ್ರದ್ದು ಒಂದು ಬ್ಯಾಕ್ ಟೆಸ್ಟ್ ಸಮೇತ ನಾನು ಮಾಡಿ ತೋರಿಸ್ತೀನಿ. ಸೊ ಅವಾಗ ನಿಮಗೆ ಇದರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವು ಸಮೇತ ಉಳಿದಿದ್ದ ಬ್ಯಾಕ್ ಟೆಸ್ಟ್ ಗಳನ್ನ ನೀವು ನಿಮ್ ಪರ್ಸನಲ್ ಆಗಿ ನೀವು ಮಾಡಿ. ಡೈರೆಕ್ಷನ್ ಬಗ್ಗೆ ನಾವು ತಿಳ್ಕೊಂಡಾದ್ಮೇಲೆ ನಮಗೆ ಬೇಕಾಗೋದೇನು ಎಂಟ್ರಿ. ಸೊ ಎಂಟ್ರಿ ನಾವು ಎಲ್ಲಿ ಮಾಡಬೇಕು, ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಓಕೆ, ಎಂಟ್ರಿ ಮಾಡೋ ವಿಧಾನ ಏನಪ್ಪಾ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಸೊ ಎವ್ರಿ ಈವೆಂಟ್, ಸೊ ಒಂದು ಎಂಟ್ರಿ ಮಾಡ್ತಿದೀವಿ ಅಂದ್ರೆ ಅದು ಒಂದು ಈವೆಂಟ್ ಆಗಿರುತ್ತೆ. ಸೊ ಅದು ನಮಗೆ ಯಾವಾಗ್ಲೂ ಸರಿಯಾಗಿರ್ಬೇಕು. ಎಂಟ್ರಿ ಸರಿಯಾದ ಸಮಯದಲ್ಲಿ ಮಾಡಬೇಕು. ಅದಕ್ಕೆ ನಮಗೊಂದು ಲಾಜಿಕ್ ಇರಬೇಕು. ಆ ಲಾಜಿಕ್ ಮೇಲೆ ನಾವು ಎಂಟ್ರಿನ ಮಾಡಬೇಕು. ಸೊ ಅವಾಗ ನಮ್ಗೆ ಏನಾಗುತ್ತೆ, ಟ್ರೇಡ್ ಅಲ್ಲಿ ಕಾನ್ಫಿಡೆನ್ಸ್ ನ ಕಾನ್ಫಿಡೆನ್ಸ್ ಅಲ್ಲಿ ನಾವು ಟ್ರೇಡ್ ಅನ್ನ ಮಾಡಕ್ಕಾಗುತ್ತೆ. ಪ್ಲಸ್ ಆ ಫಿಯರ್ ಅಂಡ್ ಗ್ರೀಡ್ ಅಥವಾ ಏನು ನಮಗೆ ಭಯ ಇದೆ ಅಥವಾ ಆತಂಕ ಇದೆ, ಸೊ ಟ್ರೇಡ್ ಏನಾಗ್ಬಿಡುತ್ತೆ ಏನೋ ಆತಂಕ ಇರುತ್ತೆ. ಆ ಆತಂಕನ ನಾವೇನ್ ಮಾಡಬಹುದು, ಹೋಲ್ಡ್ ಮಾಡಬಹುದು. ಅಥವಾ ಗ್ರೀಡ್ ಅನ್ನು ಸಮೇತ ನಾವು ಹೋಲ್ಡ್ ಮಾಡಬಹುದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಸ್ಟ್ರಾಟಜಿ ನಮ್ದು ಒಂದು 10% ಅಷ್ಟೇ ಕೆಲಸ ಮಾಡೋದು. ಸೊ ನಮ್ಮ ಸೈಕಾಲಜಿ ಅಂದ್ರೆ ನಮ್ಮ ಫಿಯರ್ ಅಂಡ್ ಗ್ರೀಡ್ ಏನಿದೆ ಅಲ್ಲ, ಇದು ನಮ್ದು 90% ನಾವು ಟ್ರೇಡ್ ಅನ್ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಗೆಲ್ಬೇಕಾಗಿರೋದು ನಮ್ಮ ಫಿಯರ್ ಅಂಡ್ ಗ್ರೀಡ್ ಅನ್ನ. ಸೊ ಅದನ್ನ ನಾವು ಯಾವಾಗ ಗೆಲ್ತೀವಿ, ಸೊ ನೀವು ಯಾವ್ದೇ ಸ್ಟ್ರಾಟಜಿ ಯೂಸ್ ಮಾಡಿ, ಸೊ ಸ್ಟ್ರಾಟಜಿಯಿಂದ ನಿಮಗೆ ದುಡ್ಡಾಗುತ್ತೆ. ಸ್ಟ್ರಾಟಜಿ ಈಸ್ ನಾಟ್ ಇಂಪಾರ್ಟೆಂಟ್ ಟು ಮೇಕ್ ಮನಿ ಇನ್ ಶೇರ್ ಮಾರ್ಕೆಟ್. ಸೊ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆನ್ಸ್ ಅಲ್ಲ. ಸೊ ಹಂಗಾಗಿ ನಾನು ಇವತ್ತು ಸ್ಟ್ರಾಟಜಿನ ಕಂಪ್ಲೀಟ್ ಆಗಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನೀವು ಸ್ಟ್ರಾಟಜಿಯಿಂದ ದುಡ್ಡು ಮಾಡ್ಬೇಕಂದ್ರೆ ನಿಮ್ಗೆ ಫಿಯರ್ ಅಂಡ್ ಗ್ರೀಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಗೊತ್ತಿರಬೇಕು. ಸೊ ಈ ಎಂಟ್ರಿ ಬಗ್ಗೆ ನಾನು ನಿಮಗೆ ಸೊ ಎಕ್ಸಾಕ್ಟ್ ಎಂಟ್ರಿನ ನಾನು ನಿಮಗೆ ಡಿಸ್ಕಸ್ ಅನ್ನ ಮಾಡ್ತೀನಿ. ಓಕೆ, ಸೊ ಎಕ್ಸಾಕ್ಟ್ ಎಂಟ್ರಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದು ಸಮೇತ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಂತರದಲ್ಲಿ ನಮಗೆ ಇನ್ನೊಂದು ವಿಚಾರನ ನಾವು ತಿಳ್ಕೋಬೇಕು. ಸೊ ಒಂದ್ಸತಿ ನಾವು ಎಂಟ್ರಿ ಮಾಡಿದ್ವಿ ಅಂದ್ರೆ ಸೊ ನಮ್ಮ ಕಡೆಗೆ ಮಾರ್ಕೆಟ್ ಪ್ರಾಫಿಟ್ ಗೆ ಹೋಗುತ್ತೆ ಅನ್ನೋದು ಯಾವತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡು ಟ್ರೇಡ್ ಅನ್ನ ಮಾಡಬಾರ್ದು. ಸೊ ಮಾರ್ಕೆಟ್ ಯಾವಾಗಲೂ ಪ್ರಾಬಬಿಲಿಟಿ ಮೇಲೆ ಇರುತ್ತೆ. ಸೊ 50% ಚಾನ್ಸಸ್ ಮೇಲ್ ಹೋಗೋದು ಇರುತ್ತೆ ಅಥವಾ ಕೆಳಗೆ ಬರೋ ಚಾನ್ಸಸ್ 50% ಇರುತ್ತೆ. ಸೊ ಹಾಗಾಗಿ ಸೊ ನಾವ್ ಯಾವಾಗ ಮಾರ್ಕೆಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಒಂದ್ ಸೆಟ್ ಅಪ್ ರೂಲ್ಸ್ ಗಳನ್ನ ಮಾಡ್ಕೊಂಡು ನಾವು ಎಂಟ್ರಿ ಮಾಡ್ತೀವಿ. ಸೊ ಆ ರೂಲ್ಸ್ ಗಳ ಪ್ರಕಾರ ನಾವು ಎಂಟ್ರಿ ಮಾಡಿದ್ಮೇಲೆ ಸೊ ನಾವು ಅದಕ್ಕೆ ಒಂದು ಎಕ್ಸಿಟ್ ಅಂದ್ರೆ ಸ್ಟಾಪ್ ಲಾಸ್, ನಮ್ಮ ಎಗೇನ್ಸ್ಟ್ ಆಗಿ ಮಾರ್ಕೆಟ್ ಹೋದ್ರೆ ಸ್ಟಾಪ್ ಲಾಸ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ದಟ್ ಅವಾಗಲೂ ಸಮೇತ ನಮಗೆ ಫಿಯರ್ ಅಂಡ್ ಗ್ರೀಡ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ತರ ಟಾರ್ಗೆಟ್ ಅನ್ನ ಎಲ್ಲಿ ಬರುತ್ತೆ, ಏನು ಯಾವ ತರ ಎಕ್ಸಿಟ್ ಮಾಡ್ಬೇಕು ಅನ್ನೋದನ್ನ ಸಮೇತ ನಾನು ನಿಮಗೆ ಪ್ಲಾನ್ ಅಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮೊದಲನೇದಾಗಿ ನಾವು ಸ್ಟ್ರಾಟಜಿನ ನೋಡೋಣ. ಸೊ ಸ್ಟ್ರಾಟಜಿ ನೋಡೋದಕ್ಕೆ ನಾವು ನಮ್ಮ ಒಂದು ಸ್ಕ್ರೀನ್ ಮೇಲೆ ಹೋಗೋಣ. ಸೊ ಸ್ಕ್ರೀನ್ ಅಲ್ಲಿ ನಾವು ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓಕೆ, ನಾನು ಜೂನ್ ಮಂತ್ ಅನ್ನ ಚಾರ್ಟ್ ಅನ್ನ ತಗೊಂಡಿದ್ದೀನಿ. ಸೊ ನಿಫ್ಟಿ 50 15 ನಿಮಿಷ ಕ್ಯಾಂಡಲ್ ಅಲ್ಲಿ ಈ ಚಾರ್ಟ್ ನ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, 3 ಕ್ಯಾಂಡಲ್ 1 2 3 ಈ 3 ಕ್ಯಾಂಡಲ್ ಅನ್ನು ನಾವು ಜಸ್ಟ್ ಅಬ್ಸರ್ವೇಷನ್ ಮಾಡಬೇಕು. ಫಸ್ಟ್ ಕ್ಯಾಂಡಲ್ ಓಪನ್ ಆಗಿ ಟ್ರೇಡ್ ತಗೊಳ್ಳೋದು, ಈ ಕೆಲಸನ ಈ ತಪ್ಪುಗಳನ್ನ ನಾವು ಇಂಟರ್ಡೇ ನಲ್ಲಿ ಮಾಡಲೇ ಹೋಗಬಾರದು. ಯಾಕಂದ್ರೆ ಸೊ ಇಲ್ಲಿ ಒಂದು 3 ಕ್ಯಾಂಡಲ್ಸ್ ಏನಿರುತ್ತೆ, ಇಲ್ಲಿ ಆಪರೇಟರ್ಸ್ ವರ್ಕ್ ಮಾಡ್ತಿರ್ತಾರೆ. ಲಾಸ್ಟ್ 2 ಕ್ಯಾಂಡಲ್ ಸಮೇತ ಆಪರೇಟರ್ಸ್ ವರ್ಕ್ ಮಾಡ್ತಿರ್ತಾರೆ.
ಸೊ ನಮ್ಮ ಒಂದು ಎದುರಾಳಿ ತುಂಬಾ ಸ್ಟ್ರಾಂಗ್ ಇದಾರೆ ಅಂದಾಗ ನಾವು ಅಲ್ಲಿ ಏನ್ ಮಾಡ್ಬೇಕು, ದೂರ ನಿಂತ್ಕೋಬೇಕು. ಇದೊಂದು ಯುದ್ಧ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಎದುರಾಳಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಬೆಳಗ್ಗಿನ ಜಾವದಲ್ಲಿ ಅಂದ್ರೆ 9:15ರಿಂದ ಸೊ 9-10 ಗಂಟೆವರೆಗೂ ಸಮೇತ ಸೊ ತುಂಬಾನೇ ವಾಲಟಿಲಿಟಿ ಇರುತ್ತೆ ಮಾರ್ಕೆಟ್. ಸೊ ಆಪರೇಟರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಟ್ರಾಂಗ್ ಇರೋದ್ರಿಂದ ಆ ಒಂದು ಎದುರಾಳಿಗಳನ್ನ ನಾವು ಎದುರಿಸೋಕೆ ಹೋಗೋದು ಬುದ್ಧಿವಂತಿಕೆ ಕೆಲಸ ಅಲ್ಲ. ಸೊ ಆಮೇಲೆ ಮಾರ್ಕೆಟ್ ನ ಡೈರೆಕ್ಷನ್ ಸಮೇತ ನಮಗೆ ತಿಳ್ಕೊಳಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಾವು ಇಂಟರ್ಡೇ ಟ್ರೇಡ್ ಮಾಡ್ಬೇಕಾದ್ರೆ ಸೊ ಫಸ್ಟ್ ನಮಗೆ ಡೈರೆಕ್ಷನ್ ಗೊತ್ತಾಗಬೇಕು. ಡೈರೆಕ್ಷನ್ ಗೊತ್ತಾಗಬೇಕಂದ್ರೆ ನಮಗೆ ಒಂದು ಸೆಟ್ ಆಫ್ ರೂಲ್ಸ್ ಬೇಕು. ಆ ರೂಲ್ಸಿಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಫಸ್ಟ್ ವೆಯ್ಟ್ ಮಾಡೋಣ. ಸೊ 3 ಕ್ಯಾಂಡಲ್ಸ್, ಸೊ ಏನ್ 1, 2, 3 ಈ 3 ಕ್ಯಾಂಡಲ್ಸ್ ನ ನಾವು ವೆಯ್ಟ್ ಮಾಡೋಣ. ಸೊ ಆಫ್ಟರ್ ದಟ್ 3 ಕ್ಯಾಂಡಲ್ ನಮ್ದು ವೆಯ್ಟ್ ಮಾಡಾದ್ಮೇಲೆ ಸೊ ಏನ್ ಮಾಡ್ಬೇಕು ಅಂದ್ರೆ, ಸೊ ಈ ಮೊದಲನೇ ಕ್ಯಾಂಡಲ್ ಅಂದ್ರೆ 9:15ರಲ್ಲಿ ಏನ್ ಕ್ಯಾಂಡಲ್ ಪರ್ಮಿಷನ್ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಆಗಿ ನಾವು ಮರ್ತು ಬಿಡೋಣ. ಸೊ ಇದ್ರ ಬಗ್ಗೆ ನಾವು ಅದು ಹೈ ಲೋ ಅದ್ರ ಬಗ್ಗೆ ಯಾವ್ದು ನಾವು ಕನ್ಸಿಡರ್ ಮಾಡೋದ್ ಬೇಡ. ಈ ಫಸ್ಟ್ ಕ್ಯಾಂಡಲ್ ಅನ್ನ ಕಂಪ್ಲೀಟ್ ಆಗಿ ಸೊ ನಾವು ಇಗ್ನೋರ್ ಮಾಡೋಣ. ಸೊ ಸೆಕೆಂಡ್ ಕ್ಯಾಂಡಲ್ 9:30 ಕ್ಯಾಂಡಲ್ ಮತ್ತೆ 9:45 ಕ್ಯಾಂಡಲ್ ಇವೆರಡು ಕ್ಯಾಂಡಲ್ ಅಲ್ಲಿ ಹೈ ಮತ್ತೆ ಲೋನ ಮಾರ್ಕ್ ಮಾಡೋಣ. ಓಕೆ, ಸೊ ಇಲ್ಲಿ ಕಾಣ್ತಾ ಇದೆ, ನಾನು ಹೈ ಮತ್ತೆ ಲೋನ ಮಾರ್ಕ್ ಮಾಡಿದೀನಿ. ಸೊ ಹೈ ಮತ್ತೆ ಲೋ ಮಾರ್ಕ್ ಮಾಡಿದ್ಮೇಲೆ ಸೊ ಮಾರ್ಕೆಟ್ ಅಲ್ಲಿ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿ, ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೆ ಬ್ರೇಕ್ಔಟ್ ಸಿಕ್ಕಿದೆ. ಸೊ ಅಂದ್ರೆ ಮಾರ್ಕೆಟ್ ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಬ್ರೇಕ್ಔಟ್ ಸಿಗುತ್ತೆ, ಸೊ ಅದು ನಮ್ಮ ಡೈರೆಕ್ಷನ್ ಆಗುತ್ತೆ. ಸೊ ನಾನು ಒಂದ್ಸತಿ ರಿಪೀಟ್ ಮಾಡ್ತೀನಿ. ಸೊ 9:30 ಮತ್ತೆ 9:45 ಕ್ಯಾಂಡಲ್ ಹೈ ಲೋನ ನಾವು ಮಾರ್ಕ್ ಮಾಡಿಕೊಂಡು ಸೊ ಯಾವ ಕಡೆ ಲೆವೆಲ್ ಅನ್ನ ಬ್ರೇಕ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಇದರಲ್ಲಿ ನಮಗೆ ಈ ಸಿನಾರಿಯೋದಲ್ಲಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಗಿದೆ. ಸೊ ಅಲ್ಲಿ ನಮಗೆ ಸಿಂಪಲ್ ಆಗಿ ಏನ್ ಗೊತ್ತಾಗುತ್ತೆ, ಮಾರ್ಕೆಟ್ ಡೈರೆಕ್ಷನ್ ಮೇಲ್ಗಡೆ ಇದೆ. ಸೊ ಇದು ಮೇಲ್ಗಡೆ ಮಾರ್ಕೆಟ್ ಇದೆ ಅಂತ ಗೊತ್ತಾದಾಗ ಸೊ ಬ್ರೇಕ್ಔಟ್ ಕಂಪ್ಲೀಟ್ ಆಗೋರ್ಗು ನಾವು ವೆಯ್ಟ್ ಮಾಡ್ತೀವಿ. ಸೊ ಅಲ್ಲಿಗೆ 10:30 ಆಯ್ತು. ಸೊ ಯಾವಾಗ ಬ್ರೇಕ್ಔಟ್ ಕಂಪ್ಲೀಟ್ ಆಗುತ್ತೆ, ಸೊ ಇಲ್ಲಿಂದ ನಾವ್ ಏನ್ ಮಾಡ್ತೀವಿ, ಎಂಟ್ರಿ ಪಾಯಿಂಟ್ ನೋಡಬೇಕು. ಎಂಟ್ರಿ ಪಾಯಿಂಟ್ ಮೀನ್ಸ್ ಒಂದು ಟ್ರಿಗರ್ ಪ್ರೈಸ್. ಸೊ ಯಾವ ಪ್ರೈಸ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು. ಸೊ ನಾನು ಆಕ್ಚುಲಿ ನಿಫ್ಟಿ ಚಾರ್ಟ್ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಟ್ರಾಟಜಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗೋದು ಸ್ಟಾಕ್ಸ್ ಮೇಲೆ, ಮತ್ತೆ ಆಪ್ಷನ್ ಸೆಲ್ಲರ್ಸ್ ಗೆ ವರ್ಕ್ ಆಗುತ್ತೆ. ಸೊ ನೀವು ಬೈಯರ್ಸ್ ಈ ಒಂದು ಸ್ಟ್ರಾಟಜಿಯಿಂದ ದೂರ ಉಳಿರಿ, ಅಥವಾ ನೀವು ಇದನ್ನ ಆಲ್ಟರ್ನೇಟ್ ಮಾಡ್ಕೊಂಡು ಯು ಕ್ಯಾನ್ ಆಲ್ಟರ್ನೇಟ್ ದಿಸ್ ಸ್ಟ್ರಾಟಜಿ. ಅಂಡ್ ಯಾಕಂದ್ರೆ ನಮಗೆ ಬೈಯಿಂಗ್ ಆಪ್ಷನ್ ಬೈಯಿಂಗ್ ಅಲ್ಲಿ ಏನಾಗುತ್ತೆ, ಟೈಮ್ ಡಿಕೆ ಬರೋದ್ರಿಂದ ಸೊ ಸ್ವಲ್ಪ ನಾವು ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸೊ ನಮಗೆ ಇಲ್ಲಿ ಬ್ರೇಕ್ಔಟ್ ಸಿಕ್ತು. ಸೊ ಬ್ರೇಕ್ಔಟ್ ಸಿಕ್ಕ ಮೇಲೆ ಎಂಟ್ರಿ ಪಾಯಿಂಟ್ 2 ಇರುತ್ತೆ ನಮಗೆ. ಮೊದಲನೇ ಎಂಟ್ರಿ ಏನಪ್ಪಾ ಅಂದ್ರೆ, ಸೊ ಬ್ರೇಕ್ಔಟ್ ಪಾಯಿಂಟ್ ಹೈ ಏನಿದೆ, ಸೊ ಅಂದ್ರೆ ಈ ಇದರಲ್ಲಿ 9:45 ಹೈ ಏನಿದೆ, ಸೊ ಇದು ನಮಗೆ ಎಂಟ್ರಿ ಪಾಯಿಂಟ್ ಆಗಿದೆ. ಸೊ ಇಲ್ಲಿಗೆ ಮಾರ್ಕೆಟ್ ಬಂದ್ ಟಚ್ ಆಯ್ತು ಅಂದ್ರೆ ಸೊ ನಾವು ಎಂಟ್ರಿನ ತಗೋಬೇಕು. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಬಂತು ಟಚ್ ಆದ್ರೆ ಮಾರ್ಕೆಟ್ ನಾವು ಎಂಟ್ರಿ ತಗೋಬೇಕು. ಸೊ ಈ ಸಿನಾರಿಯೋದಲ್ಲಿ ಇಲ್ಲಿ ಬಂದು ಟಚ್ ಆಗಿಲ್ಲ. ಸೊ ನೆಕ್ಸ್ಟ್ ಎಂಟ್ರಿ ಪಾಯಿಂಟ್ ಎಲ್ಲಪ್ಪ ಅಂದ್ರೆ, ಸೊ ಯಾವ ಬ್ರೇಕ್ಔಟ್ ಕ್ಯಾಂಡಲ್ ಹೈ ಇದೆಯಲ್ಲ, ಸೊ ಇದು ಸಮೇತ ನಮಗೆ ಎಂಟ್ರಿ ಪಾಯಿಂಟ್ ಆಗುತ್ತೆ. ಸೊ ಇದಕ್ಕೆ ನಾವು ಒಂದು ಬಫರ್ ಇಟ್ಕೋಬೇಕು. ಸೊ ಬಫರ್ ವಿತ್ ಬಫರ್ ನಾವು ಇದನ್ನ ಎಂಟ್ರಿನ ಮಾಡಬೇಕು. ಸೊ ಇದ್ರ ಹೈ ಅಲ್ಲಿ ಸೊ ಎಂಟ್ರಿ ಆಗುತ್ತೆ. ಸೊ ಬಫರ್ ಬಂದ್ಬಿಟ್ಟು ನೀವು ಒಂದು 10 ಪಾಯಿಂಟ್ 15 ಪಾಯಿಂಟ್ ಸೊ ಈ ತರದಲ್ಲಿ ನೀವು ಬಫರ್ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಫ್ಟಿ ಬಂದ್ಬಿಟ್ಟು ನಮಗೆ 24,000 ಇರೋದ್ರಿಂದ ಸೊ ಇದಕ್ಕೆ ನಾವು ಒಂದು 10 ಪಾಯಿಂಟ್ಸ್ ನಾವು ಬಫರ್ ಇಟ್ಕೋಬೇಕು. ಅದೇ ನಿಮ್ಗೆ ಒಂದು 500 ರೂಪಾಯಿ ಸ್ಟಾಕ್ಸ್ ಇಂದ ನೀವೇನಾದ್ರೂ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ಅದ್ರೊಳಗೆ ನೀವು ಮಿನಿಮಮ್ 50% ನೀವು ಬಫರ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಬಫರ್ ಎಂಟ್ರಿ ಅಂತ ಕರಿತೀವಿ ಇದನ್ನ ನಾವು. ಸೊ ಈ ಬಫರ್ ಎಂಟ್ರಿನಲ್ಲಿ ನಾವು ಟ್ರೇಡ್ ಮಾಡೋದಾದ್ರೆ ಸೊ ಇಲ್ಲಿ ನಮಗೆ ಈ ಕ್ಯಾಂಡಲ್ ಅಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ. ಸೊ ನಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಯಾವಾಗ್ಲೂ ಸೊ ಈ ಲೋ ಇರುತ್ತೆ, ಯಾವ ಬ್ರೇಕ್ಔಟ್ ಕ್ಯಾಂಡಲ್ ಇತ್ತಲ್ಲ ಅದ್ರ ಲೋ ನಮ್ದು ಸ್ಟಾಪ್ ಲಾಸ್ ಆಗುತ್ತೆ. ಸೊ ಈ ಸ್ಟಾಪ್ ಲಾಸ್ ಅನ್ನ ನಾವು ಮೇಂಟೈನ್ ಮಾಡಬೇಕು. ಸೊ ಮಾರ್ಕೆಟ್ ಎಂಟ್ರಿ ಮಾಡಾದ್ಮೇಲೆ ಸೊ ನಮಗೆ ಸ್ಟಾಪ್ ಲಾಸ್ ಗೊತ್ತಿತ್ತು ಅಂದ್ರೆ ಸೊ ನಾವು ಕಂಫರ್ಟಬಲ್ ಆಗಿ, ಅಂದ್ರೆ ನಮ್ ಲಾಸ್ ಎಷ್ಟು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ನಾವು ಲಾಸ್ ಅನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಸೊ ಟಾರ್ಗೆಟಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಸೊ ಒನ್ಸ್ ನಾವು ಸ್ಟಾಪ್ ಲಾಸ್ ಎಷ್ಟು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ನಮ್ ಪ್ರೈಸ್ ಎಂಟ್ರಿ ಎಲ್ಲ ಆಯ್ತು ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು.
ಸೊ ಇದು ಆದ್ಮೇಲೆ ನೀವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋದು 2-3 ರೀತಿಯಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಬಹುದು. ಸೊ ಮೊದಲನೇದು ನೀವು ಯಾವಾಗಲೂ ರೇಷಿಯೋನಲ್ಲಿ ನೀವು 1:4 ರೇಷಿಯೋ ಈಸ್ ವೆರಿ ಬೆಸ್ಟ್. ಸೊ ಅಟ್ಲೀಸ್ಟ್ ನೀವು ಏನಪ್ಪಾ ಅಂದ್ರೆ 1:3 ರೇಷಿಯೋನಲ್ಲಿ ನೀವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ 1 ಏನಪ್ಪಾ ಅಂದ್ರೆ ನಿಮ್ಮ ಲಾಸ್. ಸೊ ಲಾಸ್ ಎಷ್ಟಿದೆ ನಿಮಗೆ ನೋಡಬೇಕು. ಸೊ 50 ಪಾಯಿಂಟ್ ಲಾಸ್ ಇದೆಯಾ, ಸೊ 200 ಪಾಯಿಂಟ್ ನೀವು ಟಾರ್ಗೆಟ್ ಇಡಬೇಕು. 10 ಪಾಯಿಂಟ್ ಲಾಸ್ ಇದೆಯಾ, ಸೊ ಅಲ್ಲಿಂದ ನೀವು 40 ಪಾಯಿಂಟ್ ಅನ್ನ ಟಾರ್ಗೆಟ್ ಆಗಿಡಬೇಕು. ಸೊ ಆ ತರದಲ್ಲಿ ನೀವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರೆ ಸೊ ನೀವು ಯಾವತ್ತೂ ಸಮೇತ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಮಾಡೇ ಮಾಡ್ತೀರಾ. ಸೊ ಅದ್ರ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ಯಾವ ತರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಟ್ರೇಡ್ ಅನ್ನ ಮಾಡಬೇಕಂತೇಳಿ. ಸೊ ಇದ್ರ ಜೊತೆನಲ್ಲಿ ನಮಗೆ ಬಿಫೋರ್ ದಿ ಎಂಟ್ರಿ ಸೊ ಈ ರಿಸ್ಕ್ ರಿವಾರ್ಡ್ ರೇಷಿಯೋ ನಮಗೆ ಇದೆಯಾ ಇಲ್ಲ ಅದನ್ನು ಚೆಕ್ ಮಾಡಬೇಕು. ಸೊ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ನಂದು ಆಲ್ರೆಡಿ ವಿಡಿಯೋಸ್ ಇದಾವೆ. ಅದರೊಳಗೆ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಸಪೋರ್ಟ್ ಝೋನ್, ರೆಸಿಸ್ಟೆನ್ಸ್ ಝೋನ್ ಇವನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಮೂವಿಂಗ್ ಅವರೇಜಸ್ ಸಮೇತ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ, ಅದು ಸಮೇತ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದು ಸಮೇತ ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಸೊ ಅದನ್ನ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿ ಬಿಫೋರ್ ದಿ ಎಂಟ್ರಿ, ನಿಮಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಈ 1:4 ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಈ ಟ್ರೇಡ್ ಅಲ್ಲಿ ಇದೆಯಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡು ನಂತರದಲ್ಲಿ ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡಿ. ಬಿಕಾಸ್ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಆಪ್ಷನ್ ಇರುತ್ತೆ. ಸೊ ಒಂದೇ ಆಪ್ಷನ್ ಅನ್ನ ನೀವು ಯಾವತ್ತೂ ಟ್ರೈ ಮಾಡಬೇಡಿ. ಯಾಕಂದ್ರೆ ನಮಗೆ ನಿಫ್ಟಿ 50 ಅಂದ್ರೆ 50 ಸ್ಟಾಕ್ಸ್ ಇರುತ್ತೆ. 50 ಸ್ಟಾಕ್ಸ್ ಅಲ್ಲಿ ನಿಮ್ದೊಂದು ಎಂಟ್ರಿ ಪಾಯಿಂಟ್ ಕ್ರಿಯೇಟ್ ಆಯ್ತು ಅಂದ್ರೆ ಆ ಒಂದು ಸ್ಟಾಕ್ಸ್ ಅಲ್ಲಿ ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಎಷ್ಟಿದೆ ಅಂತ ಮೊದಲೇ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮಗೆ ನೀವು ತಿಳ್ಕೋಬೇಕು ಮೊದಲನೇದಾಗಿ. ಸೊ ಅದು ತಿಳ್ಕೊಂಡಾಗ ನಿಮಗೆ ಎಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಎಲ್ಲಿ ಸಪೋರ್ಟ್ ಬರುತ್ತೆ ಅನ್ನೋದು ಗೊತ್ತಾದಾಗ ನಿಮ್ಮ ಟಾರ್ಗೆಟ್ ಅಲ್ಲಿವರೆಗೂ ಇದು ಮಾಡಿದ್ರೆ ಸೊ ನಿಮಗೆ ಸ್ಟಾಪ್ ಲಾಸ್ ಗೊತ್ತಾಗಿದೆ. ನಿಮಗೆ ಟಾರ್ಗೆಟ್ ನ ನೀವು ಐಡೆಂಟಿಫೈ ಮಾಡ್ಕೋಬೇಕಾದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಸಿಗುತ್ತಾ ಅನ್ನೋದನ್ನ ನೀವು ಥಿಂಕ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಟ್ರೇಡ್. ಓಕೆ, ಸೊ ಇದು ತುಂಬಾ ಸಿಂಪಲ್ ಸ್ಟ್ರಾಟಜಿ ಸ್ನೇಹಿತರೆ, ತುಂಬಾ ಬೇಸಿಕ್ ಸ್ಟ್ರಾಟಜಿ ಮತ್ತೆ ಎಫೆಕ್ಟಿವ್ ಸ್ಟ್ರಾಟಜಿ. ಸೊ ಇದನ್ನ ನಾನು ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ, ನೋ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಯೂಸ್ ಆಗುತ್ತೋ ಆಗಲ್ಲ ಅನ್ನೋದನ್ನ ನಿಮ್ ಮನ್ಸಲ್ಲಿದ್ರೆ ಅದನ್ನ ಯೋಚನೆ ಮಾಡಬೇಡಿ. ಸೊ ಅದಕ್ಕೂ ನಾವೊಂದು ಪ್ಲಾನ್ ಮಾಡೋಣ. ಸೊ ಇಲ್ಲಿ 2 ಎಂಟ್ರಿ ಪಾಯಿಂಟ್ ಹೇಳಿದೆ, ಸೊ ಅದು ಸಮೇತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಾವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿಂದಾನೇ ನಾವು ಬ್ಯಾಕ್ ಟೆಸ್ಟ್ ಅನ್ನ ಮಾಡ್ತಾ ಹೋಗೋಣ. ಸೊ ನಾನು ಇಲ್ಲಿಂದ ಒಂದು 4-5 ಡೇಸ್ ಅಥವಾ ಒಂದು ಸ್ವಲ್ಪ ದಿವಸ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಸೊ ನಂತರ ನೀವು ನಿಮ್ಮ ಪರ್ಸನಲ್ ಆಗಿ ನಿಮ್ಮ ಬ್ಯಾಕ್ ಟೆಸ್ಟ್ ನ ಮಾಡಿ ಆಮೇಲೆ ನೀವು ಇದ್ರನ್ನ ಯುಟಿಲೈಸ್ ಮಾಡೋದು ಬಿಡೋದು ನೀವು ಓನ್ ಆಗಿ ನೀವು ಡಿಸೈಡ್ ಮಾಡಿ. ಸೊ ಮೊದಲನೇದಾಗಿ ಯಾವಾಗ್ಲೂ ಪೇಪರ್ ಟ್ರೇಡಿಂಗ್ ಇಂದ ನೀವು ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಓಕೆ ಸ್ನೇಹಿತರೆ, ಸೊ ನೆಕ್ಸ್ಟ್ ಡೇಗೆ ನಾವು ಬಂದ್ವಿ. ನೆಕ್ಸ್ಟ್ ಡೇ ನಲ್ಲಿ ನಾನು ಹೈ ಮತ್ತೆ ಲೋ ನ ಮಾರ್ಕ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನಮಗೆ ಎಂಟ್ರಿ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ನೆಕ್ಸ್ಟ್ ಡೇ ನಲ್ಲಿ ನಮಗೆ ಎಂಟ್ರಿ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ಅದೇ ತರದಲ್ಲಿ ಸ್ಟಾಪ್ ಲಾಸ್ ಸಮೇತ ಟ್ರಿಗರ್ ಆಯ್ತು. ಸೊ ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆದ ತಕ್ಷಣ ನಾವು ಎಕ್ಸಿಟ್ ಆಗ್ಬೇಕಾಗತ್ತೆ. ಸೊ ನಾವು ಸ್ಟಾಪ್ ಲಾಸ್ ಆಲ್ರೆಡಿ ಇಟ್ಟಿರೋದ್ರಿಂದ ಸೊ ನಾನು ಸ್ಟಾಕ್ಸ್ ಮೇಲೆ ನೀವು ಎಂಟ್ರಿ ಮಾಡ್ಬೇಕಾದ್ರೆ ಪ್ಯೂರ್ಲಿ ರೆಕಮೆಂಡ್ ಬಾಸ್ಕೆಟ್ ಆರ್ಡರ್. ಸೊ ನಿಮ್ದು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ನೀವು ಮೊದಲೇ ಫಿಕ್ಸ್ ಮಾಡಿ ಹಾಕೊಳ್ಳಿ ಎಂಟ್ರಿ ಪಾಯಿಂಟ್ ನ. ಸೊ ದಟ್ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಯಾಕಂದ್ರೆ ನೀವು ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ, ಸೊ ಮಾರ್ಕೆಟ್ ಮತ್ತೆ ಮೇಲ್ ಬರುತ್ತೇನೋ ನೋಡೋಣ, ವೆಯ್ಟ್ ಮಾಡೋಣ, ಈ ತರ ಎಲ್ಲ ಕಂಡೀಷನ್ಸ್ ಗಳನ್ನ ನೀವು ಇದು ಮಾಡಿಕೊಂಡು ನಿಮ್ಮ ಒಂದು ಈ ಟ್ರೇಡಿಂಗ್ ರೂಲ್ಸ್ ಅನ್ನ ನೀವು ಯಾವಾಗಲೂ ಇದು ಮಾಡಬೇಡಿ, ರೂಲ್ಸ್ ಅನ್ನ ಬ್ರೇಕ್ ಮಾಡಬೇಡಿ. ಸೊ ನೆಕ್ಸ್ಟ್ ಡೇ ನೋಡೋಣ. ಸೊ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇದ್ರ ನಂತರದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನು ಸಮೇತ ನಾನು ಹೇಳ್ಕೊಡ್ತೀನಿ. ಬಟ್ ಈಗ ಸದ್ಯದಲ್ಲಿ ಈಗ ಕಲ್ತಿರೋ ಸ್ಟ್ರಾಟಜಿನ ನೀವು ಬೇಸಿಕ್ ಸ್ಟ್ರಾಟಜಿ ಆಗಿರೋದ್ರಿಂದ ಸೊ ಈಗ ಈ ಸ್ಟ್ರಾಟಜಿನ ಮಾತ್ರ ನೀವು ಜಸ್ಟ್ ಫಾಲೋ ಮಾಡಿ. ಸೊ ಇದನ್ನ ಏನಾಗ್ತಿದೆ ಅಂತ ನಾವು ಒಂಚೂರು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಗೊತ್ತಾಗೋದೇನಪ್ಪ ಅಂದ್ರೆ ಸೊ ನಮಗೆ ಮೇನ್ ಆಗಿ ಇಲ್ಲಿ ಏನಾಗ್ತಿದೆ, ಸೊ ಡೈರೆಕ್ಷನ್ ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಇದೆ.
ಸೊ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಬರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಂಟ್ರಿ ತಗೊಂಡಿದೀವಿ. ಸೊ ಇಲ್ಲಿ ಎಂಟ್ರಿ ತಗೊಂಡ್ರೆ ಸೊ ಇಲ್ಲಿಂದ ಮಾರ್ಕೆಟ್ ಸೊ ನಮ್ ಫೇವರ್ ಅಲ್ಲೇ ಇದೆ, ಎಂಡರ್ಗೂ ನಮ್ ಫೇವರ್ ಅಲ್ಲೇ ಇದೆ. ಸೊ ಇದ್ರ ನೆಕ್ಸ್ಟ್ ಡೇ ನೋಡೋಣ. ಸೊ ಇದು ನೆಕ್ಸ್ಟ್ ಡೇ ಸಮೇತ ಮಾರ್ಕೆಟ್ ನಾವು 2 ಕ್ಯಾಂಡಲ್ ಅನ್ನು ಮಾರ್ಕ್ ಮಾಡಿದ್ವಿ. ಬ್ರೇಕ್ಔಟ್ ಆಯ್ತು. ಸೊ ಮಾರ್ಕೆಟ್ ತುಂಬಾನೇ ಮೊಮೆಂಟಮ್ ಮೇಲ್ ತಗೊಂಡೋಯ್ತು. ಸೊ ಇಂಥ ಟೈಮ್ ಅಲ್ಲಿ ಸ್ನೇಹಿತರೆ, ಸೊ ತುಂಬಾ ಲಾಂಗ್ ಕ್ಯಾಂಡಲ್ ಗಳು ಬಂದಾಗ ಸೊ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಆಲ್ರೆಡಿ ಟ್ರೆಂಡ್ ಓವರ್ ಆಗಿರುತ್ತೆ, ಟ್ರೆಂಡ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲೆಲ್ಲಾದ್ರೂ ಒಂದು ನಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಜನರೇಟ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಟಚ್ ಮಾಡಿ ಮಾರ್ಕೆಟ್ ಬಂದಿರುತ್ತೆ. ಸೊ ಆ ಸಂದರ್ಭದಲ್ಲಿ ನಮಗೆ ಈ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಓಕೆ, ಸೊ ಈಗ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ನಿಮಗೆ ಸೊ ಟ್ರೇಡ್ ಅಲ್ಲಿ ಬರುವಂತ ಸಮಸ್ಯೆಗಳನ್ನು ಹೇಳ್ತಿದ್ದೀನಿ. ಸೊ ಯಾವಾಗ ನಿಮಗೆ ಒಂದೇ ಒಂದು ಕ್ಯಾಂಡಲ್ ತುಂಬಾ ನಿಮ್ಮ ಎಂಟ್ರಿ ಮತ್ತೆ ಟಾರ್ಗೆಟ್ ನ ರೀಚ್ ಮಾಡುತ್ತೆ, ಸೊ ಅವಾಗ ಆ ಟ್ರೇಡ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಡೇ ನೋಡೋಣ. ಓಕೆ, ನೆಕ್ಸ್ಟ್ ಡೇ ನಾವು ಫಸ್ಟ್ ಕ್ಯಾಂಡಲ್ ಅನ್ನು ಬಿಟ್ವಿ. ಸೊ 9:30 ಮತ್ತೆ 45 ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಕ್ಲೋಸ್ ಆಯ್ತು. ಸೊ ಇಲ್ಲಿ ಎಂಟ್ರಿ ಪಾಯಿಂಟ್. ಸೊ ಇಲ್ಲಿ ಎಂಟ್ರಿ ಪಾಯಿಂಟ್ ಲೈಟ್ ಟಚ್ ಆಗಿಲ್ಲ. ಸಪೋಸ್ ಇಲ್ಲಿ ಎಂಟ್ರಿ ಆಯ್ತು ಅಂದ್ರೂ ಓಕೆ, ಆಗಿಲ್ಲ ಅಂದ್ರೆ ಸೊ ಇಲ್ಲಿ ನಮಗೆ ಬಫರ್ ಅಲ್ಲಿ ಇಲ್ಲಿ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ಎಂಟ್ರಿ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಕಂಟಿನ್ಯೂಸ್ ಆಗಿ ನಮಗೆ ಒಳ್ಳೆ ಗುಡ್ ರಿಟರ್ನ್ಸ್ ನ ಕೊಟ್ಟಿದೆ. ಸೊ ಇಲ್ಲಿ ಸಮೇತ ನಮಗೆ ಸೊ ಮಾರ್ಕೆಟ್ ಏನಾಗಿದೆ, ಮೇಲ್ ಬಂದಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎಂಟ್ರಿ ಸಮೇತ ಕ್ರಿಯೇಟ್ ಆಗಿದೆ. ಸೊ ಸೇಮ್ ಬ್ರೇಕ್ಔಟ್ ಪಾಯಿಂಟ್ ಅಲ್ಲಿ ನಮಗೆ ಎಂಟ್ರಿ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಇಲ್ಲೊಂದು ವಿಚಾರನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಗ್ಯಾಪ್ ಅಪ್ ಆಗುತ್ತೆ ಮಾರ್ಕೆಟ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ, ಸೊ ಥಿಯರಿನ ನಾವು ಇದೇ ಸೇಮ್ ಮೆಥಡ್ ಅನ್ನ ನಾವು ಯೂಸ್ ಮಾಡಕ್ ಬರಲ್ಲ. ಅವಾಗ ಈ ಸ್ಟ್ರಾಟಜಿನ ನೀವೇನ್ ಮಾಡ್ಬೇಕಾಗತ್ತೆ, ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡು ನೀವು ಟ್ರೇಡ್ ಅಲ್ಲಿ ಇನಿಶಿಯೇಟ್ ಮಾಡಬೇಕು. ಸೊ ಯಾಕಂದ್ರೆ ನಾನು ಲೈವ್ ಅಲ್ಲಿ ನಿಮಗೆ ಬ್ಯಾಕ್ ಟೆಸ್ಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಈ ಸ್ಟ್ರಾಟಜಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮಗೆ ಇಲ್ಲಿ ಎಂಟ್ರಿ ಪಾಯಿಂಟ್ ಬಂತು, ನಮಗೆ ಸ್ಟಾಪ್ ಲಾಸ್ ಇಲ್ಲೇ ಟ್ರಿಗರ್ ಆಯ್ತು. ಸೊ ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. ಸೊ ನಾವು ಇದನ್ನ ಟ್ರೇಡ್ ಅನ್ನ ಸೊ ಇನ್ನೊಂದು ರೀತಿಯಲ್ಲಿ ನಾವು ಟ್ರೇಡ್ ಅನ್ನ ಅವತ್ತಿನ ದಿನ ಮಾಡಬೇಕಾಗುತ್ತೆ. ಅದನ್ನ ಈಗ ನಾನು ಡಿಸ್ಕಸ್ ಮಾಡಲ್ಲ. ಸೊ ಈಗಲೇ ಇದು ವಿಡಿಯೋ ತುಂಬಾ ಲಾಂಗ್ ಆಗಿದೆ. ಸೊ ನೋಡಿ, ಇಲ್ಲೂ ಸಮೇತ ನಮಗೆ ಒಳ್ಳೆ ಟಾರ್ಗೆಟ್ ಅನ್ನ ಕೊಟ್ಟಿದೆ ಮಾರ್ಕೆಟ್. ಸೊ ಇದರ ನೆಕ್ಸ್ಟ್ ಡೇ ಸಮೇತ ನಾವು ನೋಡೋಣ. ಸೊ ಇಲ್ಲೂ ಸಮೇತ ನಮಗೆ ಮಾರ್ಕೆಟ್ ಕೆಳಗೆ ಬಂದಿದೆ. ಸೊ ಇಲ್ಲಿ ಬಂದ ಎಂಟ್ರಿ ಸಿಕ್ಕಿದೆ. ಎಂಟ್ರಿ ಆದ್ಮೇಲೆ ನಮಗೆ ಒಳ್ಳೆ ಟಾರ್ಗೆಟ್ ಅನ್ನ ರೀಚ್ ಮಾಡಿದೆ. ಸೊ ಈ ತರದಲ್ಲಿ ಟಾರ್ಗೆಟ್ ಎಷ್ಟೇ ರನ್ ಆಗ್ಬೋದು, ನಮಗೆ ಬೇಕಾಗಿರೋದು 1:4 ರೇಷಿಯೋ. ಸ್ಟಾಪ್ ಲಾಸ್ ಗೆ ನಮಗೂ ಏನಿದೆ ಅದರಿಂದ ನಾವು 1:4 ಅಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಸಮೇತ ನಮಗೆ ಎಂಟ್ರಿ ಸಿಕ್ಕಿದೆ. ಓಕೆ, ಸೊ ಮಾರ್ಕೆಟ್ ನಮ್ ಫೇವರ್ ಅಲ್ಲಿ ರನ್ ಆಗಿದೆ. ಸೊ ಮತ್ತೆ ಇಲ್ಲಿ ಗ್ಯಾಪ್ ಡೌನ್ ಆಗಿರೋದ್ರಿಂದ ಈ ಸ್ಟ್ರಾಟಜಿ ಇಲ್ಲಿ ಯುಟಿಲೈಸ್ ಮಾಡಬಾರದು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಪ್ಲೈ ದಿಸ್ ಸ್ಟ್ರಾಟಜಿ ವೆನ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಬಂದಾಗ. ಸೊ ಇವನ್ನೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಸೊ ನಮಗೆ ನೋಡ್ತಾ ಇದ್ರೆ ಸಾಕು, ಜಸ್ಟ್ ಅಬ್ಸರ್ವಿಂಗ್ ದ ಮಾರ್ಕೆಟ್. ಸೊ ನಮಗೆ ಮಾರ್ಕೆಟ್ ಏನ್ ಹೇಳುತ್ತಲ್ಲ ಅದನ್ನ ನಾವು ಮಾಡೋದನ್ನ ಕಲಿಬೇಕು. ಸೊ ಮಾರ್ಕೆಟ್ ಇಂದ ನಮ್ಗೆ ದುಡ್ಡು ಬೇಕು ಅಂದ್ರೆ ಸೊ ನಾವು ಮಾರ್ಕೆಟ್ ಮಾತನ್ನ ಕೇಳಬೇಕು. ಸೊ ನಮ್ಮ ಮಾತನ್ನ ಮಾರ್ಕೆಟ್ ಕೇಳು ಅಂದ್ರೆ ಅದಕ್ಕೆ ನಾವು ನಥಿಂಗ್. ಸೊ ನಾವ್ ಯಾರ ಹತ್ರನೂ ಅದಕ್ಕೆ ಮಾರ್ಕೆಟಿಗೆ ಗೊತ್ತಿಲ್ಲ, ನಾವ್ ಇದೀವ ಇಲ್ವಾ ಅನ್ನೋದು ಅದಕ್ಕೆ ನಮ್ಮ ಎಕ್ಸಿಸ್ಟೆನ್ಸ್ ಅದಕ್ಕೆ ಮ್ಯಾಟರ್ ಆಗೋದಿಲ್ಲ. ಸೊ ಯಾಕಂದ್ರೆ ನಾವು ಒಬ್ಬ ರಿಟೇಲ್ ಟ್ರೇಡರ್ ಆಗಿ, ನಾವೆಲ್ಲ ರಿಟೇಲ್ ಟ್ರೇಡರ್ಗಳಾಗಿ ಸೊ ನಮ್ಮ ಎಕ್ಸಿಸ್ಟೆನ್ಸ್ ನಾವು ಪ್ರೂವ್ ಮಾಡಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ನಮ್ಮ ಎಕ್ಸಿಸ್ಟೆನ್ಸ್ ಮ್ಯಾಟ್ರೇ ಆಗಲ್ಲ. ಸೊ ನಮಗೇನ್ ಅನ್ಸುತ್ತೆ ಅದ್ ಮ್ಯಾಟ್ರ್ ಆಗಲ್ಲ. ಸೊ ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ನಾವು ಮಾಡೋದನ್ನ ಕಲಿಯೋದ್ರಿಂದ ನಮಗೆ ಮಾರ್ಕೆಟ್ ಅಲ್ಲಿ ದುಡ್ಡು ಆಗುತ್ತೆ. ಸ್ನೇಹಿತರೆ, ಸೊ ಈ ಒಂದು ಬ್ಯಾಕ್ ಟೆಸ್ಟ್ ನಾನು ಇಲ್ಲಿ ನಿಲ್ಲಿಸ್ತಿದ್ದೀನಿ. ಸೊ ನಾವು ಎಲ್ಲಾ ಪಾಯಿಂಟ್ಸ್ ಅನ್ನು ಕವರ್ ಮಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇನ್ನು ನಿಮ್ಗೆ ಏನಾದ್ರು ಚಾಲೆಂಜಸ್ ಈ ಸ್ಟ್ರಾಟಜಿಯಿಂದ ಬಂತು ಅಂದ್ರೆ ಸೊ ನೀವು ನನಗೆ ಕಾಮೆಂಟ್ ಮಾಡಿ. ಸೊ ನಾನು ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಮತ್ತೆ ಅದನ್ನ ನಾನು ಸಿಂಪ್ಲಿಫೈ ಮಾಡೋದಕ್ಕೆ ಸಮೇತ ನಾನು ಟ್ರೈ ಮಾಡ್ತೀನಿ. ಸೊ ಓಕೆ, ಈ ಸ್ಟ್ರಾಟಜಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ ಕಡೆಯಿಂದ ನನಗೆ ಈ ವಿಡಿಯೋಗೆ ಒಂದು ಲೈಕ್ ಮತ್ತೆ ಶೇರ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ
ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ ಅನ್ನ ಪ್ರೆಸ್ ಮಾಡಿ, ಸೋ ದಟ್ ನಾನು ನೆಕ್ಸ್ಟ್ ಸ್ಟ್ರಾಟಜಿನ ನಿಮಗೆ ಯಾವಾಗ ಶೇರ್ ಮಾಡ್ತೀನಿ ಅದು ನಿಮಗೆ ಈಸಿಯಾಗಿ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂಬರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.